ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಹೇ ಪರಮಾತ್ಮ ದೀನರ ಸಲಹುವ ದಾನವ ವೈರಿ ದೀನರ ಸಲಹುವ ದಾನವ ವೈರಿ ಧ್ಯಾನವ ಮಾಡ್ಬೇನು ಕೃಪೆ ತೋರೋ ಹೊಯ್ಯೇ ಧ್ಯಾನವ ಮಾಡ್ಬೇನು ಕೃಪೆ ತೋರೋ ಹೊರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಕೇಳಿಸದೆ 12 ವರ್ಷ ವನವಾಸ 1 ವರ್ಷ ಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಬಂದರು. ನನ್ನ ಪ್ರಾಣ ಸಖನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ಮೇಲೆ ದಯೆ ಬರಲಿಲ್ಲವಲ್ಲ. ಇರಲಿ, ಒಮ್ಮೆ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಪಕ್ಷವನ್ನು ವಹಿಸುವಂತೆ ಆ ಪರಮಾತ್ಮನನ್ನು ಪ್ರಾರ್ಥಿಸಲು ನಾನೀಗ ದ್ವಾರಕೆಗೆ ಹೊರಡುವೆನು. ಹೇ ಪರಮಾತ್ಮ, ಕೇಶವನಿನ್ನಯ ನಾಮಾಮೃತವ ಕೇಶವನಿನ್ನಯ ನಾಮಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ. ಹೇ ಪರಮಾತ್ಮ, ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ. ನಿನಗಾಗಿ ನಾನು ಓಡೋಡಿ ಬಂದೆ, ನಿನಗಾಗಿ ನಾನು ಓಡೋಡಿ ಬಂದೆ. ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ 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 ನಗರಕ್ಕೆ ಹೊರದಿ ನಾಂ ತೆರಳುವೆ ನಗರಕ್ಕೆ ಗುರುಪಾಂಡವಗಳು ಸಿದ್ಧದ ಬಂಡಿ ಯುದ್ಧದ ತಪ್ಪಿ ಶ್ರೀಹರಿಗೆ ಗುರುಪಾಂಡವಗಳು ಸಿದ್ಧದ ಬಂಡಿ ಯುದ್ಧದ
ಶೀಘ್ರದಿ ಹರುಗಿ ನಂದ ಗೋಪತಿ ಕೃಷ್ಣನ ಧೈರ್ಯ ಬಲರಾಮನ ಸಹಾಯ ಪಡೆಯಲು ನಂದ ಗೋಪತಿ ಕೃಷ್ಣನ ಧೈರ್ಯ ಬಲರಾಮನ ಸಹಾಯ ಪಡೆಯಲು ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಅದಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗ ಬೆದಗಿದನು ಏ ಭೀಮ ಅದಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗ ಬೆದಗಿದನು ಕಲಿ ಮನವನು ಜಗಜಗದೆ ಕಲಿ ಅನ್ವಯ ಪಂಪಿಹನು ಕಲಿ ಮನವನು ಜಗಜಗದೆ ಕಲಿ ಅನ್ವಯ ಪಂಪಿಹನು ಮಾಧವನ ಬೆಂಬಲದಿ ಮೆರೆ ಮದಾಂತ ಮಾಂಡವರ ಬಟವ ಮಾಧವನ ಬೆಂಬಲದಿ ಮೆರೆ ಮದಾಂತ ಮಾಂಡವರ ಬಟವ ಕದನದಲ್ಲಿ ಮದವ ಮುರಿಯಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿಯಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಅಂತೂ ಪಾಂಡವರಿಗೂ ನಮಗೂ ಯುದ್ಧವು ಸಂಕರಿದಂತೆ ಸರಿ. ಈ ಯುದ್ಧದಲ್ಲಿ ಈ ದುರ್ಯೋಧನ ಛಲ ಮತ್ತು ಬಲವನ್ನು ಈ ಜಗತ್ತಿಗೆ ತೋರ್ಪಡಲು ಸಾಕ್ಷಿಯಾಗಿರುವುದು ಮುಂದಿನ ಮಹಾ ಸಮರ. ಆ ಪಾಂಡವರಾದರು ಈ ಪೃಥ್ವಿ ನಡೆದು ಅಸಮರ್ಥರು. ಅವರಂತಹ ಗಂಡುಗಲಿಗಳೇ ಆಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ, ಇಲ್ಲವೇ ಪುನಃ ಕಾಡಿಗೆ ಹೋಗಲಿ. ಛಲ 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 ತೊಟ್ಟು ಮಾಡುವೆ ಯುದ್ಧ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅಂತೂ ಶಕುನಿ ಮಾವನ ಸಲಹೆಯಂತೆ ದ್ವಾರಕಾ ನಗರವನ್ನು ಪ್ರವೇಶಿಸಂತಾಯಿತು. ಇಂದು ಕೃಷ್ಣನನ್ನು ಸಂಧಿಸಿ ಯಾದವನ ಸೈನ್ಯದ ಸಹಾಯವನ್ನು ಪಡೆಯುವೆನು. ಯಾದವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಾಡಿಸಿದ ಶತ್ರುಗಳ ಯಾದವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಾಡಿಸಿದ ಶತ್ರುಗಳ ಬಾಮಾರಮಣನು ಯನ್ಮದವ ಓಮ ಗೈಡೆ ಹಾ ಭೀಮನ ಬಾಮಾರಮಣನು ಯನ್ಮದವಾದರೆ ಹೋಮ ಗೈಡೆ ಹಾ ಭೀಮನ ಮಧ್ಯಮ ಪಾಂಡವ ಪಾತನ ಬಲಿ ಮಿತ್ರ ಕರ್ಣ ಗಟ್ಟಿ ಅನುಪಣವ ಮಧ್ಯಮ ಪಾಂಡವ ಪಾತನ ಬಲಿಸಲು ಮಿತ್ರ ಕರ್ಣ ಗಟ್ಟಿ ಅನುಪಣವ ಗುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಅರುಷದಿ ಸರಿಯ ನಾಲ್ವೆ ಗುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಅರುಷದಿ ಸರಿಯ ನಾಲ್ವೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಗುರು ಪಾಂಡವಗಳು ಸಿದ್ಧತೆ ಕಂಡು ಯುದ್ಧದ ಸೊತ್ತಿಯ ಶೀಘ್ರದಿ ಹರಗೆ ಗುರು ಪಾಂಡವಗಳು ಸಿದ್ಧತೆ ಕಂಡು ಯುದ್ಧದ ಸೊತ್ತಿ ಶೀಘ್ರದಿ ಹರಗಿ ನನ್ನ ಗೋಪತಿ ಕೈದ ಬಲರಾಮನ ಸಹಾಯ ಪಡೆಯಲು ನನ್ನ ಗೋಪತಿ ಕೃಷ್ಣನ ಧೈರ್ಯ ಬಲರಾಮನ ಸಹಾಯ ಪಡೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ.
ವಸುದೆಯಳಿಂದ ಅಸುರರ ನಿಂದಿಸಿ ವಸುದೆಯಳಿಂತಹ ಅಸುರರ ನಿಂದಿಸಿ ಗತಿ ನೀನೆ ಭೂಮಿಯೊಳಗೆ ತೊಳಲಾರಿಸುವೆಯೋ ಗತಿ ನೀನೆ ಭೂಮಿಯೊಳಗೆ ತೊಳಲಾರಿಸುವೆಯೋ ಏನು ನಿನ್ನ ಲೀಲೆಯೋ ಶ್ರೀಹರಿ ಹರಿದವರಾರೋ ಅಚ್ಯುತ ನಿನ್ನ ಒಳಮರ್ಮವನು ಓಂಕಾರನೇ ಹರಿದವರಾರೋ ಅಚ್ಯುತ ನಿನ್ನ ಒಳಮರ್ಮವನು ಓಂಕಾರನೇ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಜಗದಾದಿ ಗುರುವೆ ನಿನ್ನ ಪಾರಾಯಣ ಜಗದಾದಿ ಗುರುವೆ ನಿನ್ನ ಪಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ದೇವಕಿ ನಂದನ ಭಾವಜನಯನ ಬಿಡುವೆನೆ ನಿನ್ನ ಹರಿನಾಮವನ ದೇವಕಿ ನಂದನ ಭಾವಜನಯನ ಬಿಡುವೆನೆ ನಿನ್ನ ಹರಿನಾಮವನ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನೀನೊಲಿದರೆ ನನ್ನ ಜನುಮ ಸುಖ ಪಾವನ ನೀನೊಲಿದರೆ ನನ್ನ ಜನುಮ ಸುಖ ಪಾವನ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ಶ್ರೀ ಹರಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಯೋಗ ನಿದ್ರೆಯಲ್ಲಿ ಇರೋರು. ಅವರು ಎಚ್ಚರಗೊಳ್ಳುವ ತನಕ ನೀ ಆಸನದಲ್ಲಿ ಕುಳಿತುಕೊಳ್ಳುವೇನು. ಏನಿ ಭವನದ ಭವ್ಯ ಶೃಂಗಾರ ವೈಭವ. ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಅಪ್ಪ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ರಂಗ ಪಂಕ್ಷಿಗಳಿಗೆ ನಲಿದಿವೆ ಮುಂಚುಮ ನಿತ್ಯ ರತ್ನದ ಹೇಗೆ ತಳತಳಿಸುತ್ತಿದೆ ಅವ್ವ
ರಕ್ತದ ಹೇಗೆ ತಳತಳಿಸುತ್ತಿದೆ ದೇವಲೋಕಾದಿ ಲೋಕ ಕರಗಿ ಕರಗಿಳಿದಂತಿದೆ ದೇವಲೋಕಾದಿ ಲೋಕ ಕರಗಿ ಕರಗಿಳಿದಂತಿದೆ ಏನಿದು ಈ ಕೃಷ್ಣನ ಸ್ವರೂಪದ ಸಿರಿತನ ಏನಿದು ಈ ಕೃಷ್ಣನ ಸರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನೀ ಭವನದ ಭವ್ಯ ಶೃಂಗಾರ ವೈಭವ ಸುರ ಸಂಪತ್ತನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನರ ಮನೆ ಎತ್ತ ನೋಡಿದರತ್ತ ಚಿತ್ರ ವಿಚಿತ್ರಗಳಿಂದ ಕೆತ್ತಲ್ಪಟ್ಟ ಕಾಲು ಸಂಬಗಳ ಸೊಬಗು ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ರಾರಾಜಿಸುತ್ತಿರುವುದು ಈ ರಂಗುರಂಗಿನ ರಂಗನಾಥರವರ ಮನೆ ಯಾವ ಕನ್ನಡಿಗರ ಕೈ ಚಳಗದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಮಂಟಪಗಳು ಗುಡಿ ಗೋಪುರಗಳು ಇಷ್ಟೊಂದು ಶೋಭಾಯಮಾನವಾಗಿ ಕಾಣುತ್ತಿರುವುದು ಇದೇನು ಕೃಷ್ಣನ ಭವನವೋ ಅಥವಾ ಕೃಷ್ಣನು ನನಗಾಗಿಯೇ ನಿರ್ಮಿಸುವ ಮಾಯಾಮಂದಿರವೋ? ಓಹೋ, ಶಿಲಾಬಾಲಕಿಯರು ಏನು ರೂಪೋ, ಏನು ಲಾವಣ್ಯ, ಎಂತ ಸೌಂದರ್ಯದ ಶಿಲಾಬಾಲಕಿಯರು. ದೇವಲೋಕದ ರಂಭ, ಊರ್ವಶೆ, ಮೇನಕೆ, ತಿಲೋತ್ತಮರಿಗೆ ಹೆಚ್ಚಿನ ಸೌಂದರ್ಯ ಈ ಶಿಲಾಬಾಲಕಿಯರ ಸೌಂದರ್ಯ. ಅಬ್ಬ, ಈ ಶಿಲಾಬಾಲಕಿಯರ ಭಾವಭಂಗಿಗಳ ತೋರಿ ಓರೆ ನೋಟವ ಬೀರಿ ಚುಕ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ಮೋಹನಾಂಗಿಯರ ಕಡಗಣ್ಣಿನ ಕುಡಿನೋಟದ ವೈಖರಿ. ಅಬ್ಬ, ಬಳ್ಳಿಯಂತೆ ಬಡುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಸೆಳಿನಂತ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಅಬ್ಬ, ಈ ಶಿಲಾಬಾಲಕಿಯರು ನೋಡುತ್ತಿದ್ದರೆ ಚಂದ್ರಕುಲ ಚಕ್ರೇಶ್ವರನಾದ ನಾನು ಒಂದೇ ಒಂದು ಸಾರಿ ಬಿಗಿ ತಪ್ಪಲೇ ಸ್ವಗತ ಸ್ವಾಗತ ಕುರುನಂದನ, ಸ್ವಗತ ಸ್ವಾಗತ ಕುರುನಂದನ, ಸ್ವಗತ ವಯ್ಯ ದುರ್ಯೋಧನ, ಸ್ವಗತ ವಯ್ಯ ದುರ್ಯೋಧನ, ಸ್ವಗತ ಸ್ವಾಗತ ಕುರುನಂದನ.
ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ಶಿಲಾಬಾಲಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ಶಿಲಾಬಾಲಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸ್ವಗತವಯ್ಯ ದುರ್ಯೋಧನ ಸ್ವಗತವಯ್ಯ ದುರ್ಯೋಧನ ಸ್ವಗತ 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 ಸ್ವಾಗತ ಕುರುನಂದನ ಕರದಲ್ಲಿ ಗದೆಯಂ ಹಿಡಿದಿಯ ಧೀರ ಶರೀರವು ಮದಿಸಿದ ಉಳಿಯಾಕಾರ ಕರದಲ್ಲಿ ಗದೆಯಂ ಹಿಡಿದಿಯ ಧೀರ ಶರೀರವು ಮದಿಸಿದ ಉಳಿಯಾಕಾರ ಹುರಿಮೀಸೆಯ ದೊರೆ ಈ ಸರದಾರ ಕೌರವೇಶ್ವರ ಹುರಿಮೀಸೆಯ ದೊರೆ ಈ ಸರದಾರ ಹುರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯೋ ಬಲು ಗಂಭೀರ ನಡೆಯುವ ಭಂಗಿಯೋ ಬಲು ಗಂಭೀರ ಸ್ವಗತ ಸ್ವಾಗತ ಕುರುನಂದನ ಸ್ವಗತವಯ್ಯ ದುರ್ಯೋಧನ ಸ್ವಗತವಯ್ಯ ದುರ್ಯೋಧನ ಸ್ವಗತ 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 ಸ್ವಾಗತ ಕುರುನಂದನ ಕುರುನಂದನ ನನಗೇನಿದು ಭ್ರಾಂತು? ಓಹೋ, ಮರೆತಿದ್ದೆ. ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ ಈ ಮಾಯಾಶಯನಗಾರವನ್ನು ನೋಡಿ ಬೆರಗಾಗುವನಲ್ಲ. ಈ ಚಲದಂಕ ಮಗ ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡವಲ್ಲವ ಸುಂದರಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುವಂಶ ಧುರೀಣ. ಇಂತಹ ಚಕ್ರವರ್ತಿಯ ಭವನಕ್ಕಿಂತಲೂ ಈ ಮಾಧವನ ರಮನೆ ಅತಿಶಯವೇ, ಅದ್ಭುತವೇ, ಶೋಭಾಯಮಾನವೇ. ಸಾತಕಿ, ಎಲ್ಲಿ ನಿನ್ನ ಕೃಷ್ಣನು? ಕುರ್ರಾಜ, ಶ್ರೀಕೃಷ್ಣ ಪರಮಾತ್ಮರು ಯೋಗ ನಿದ್ರಿಲ್ಲವರು, ಇನ್ನೇನು ಎಚ್ಚರಗೊಳ್ಳರು.
ಅಲ್ಲಿವರೆಗೂ ಈ ಆಸನದಲ್ಲಿ ಕುಳಿತುಕೊಳ್ಳಿ. ಏನು? ಕೃಷ್ಣನು ನಿದ್ರೆಯಲ್ಲಿರುವನೆ? ಒಂದು ಮಾತಿನ ಸಾತಕಿ. ಏನದು ಕುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಈ ಯುದ್ಧದಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಕುರುರಾಜ, ಅದಕ್ಕೀಗ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಹೇಗೆ ಸಾಧ್ಯವಿಲ್ಲ ಸಾತಕಿ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರು ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತಕಿ. ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ ಯಾದವರ ಘನ ಸೈನ್ಯವೇ ನಮಗೆ ದೊರೆತಂತೆ ಸರಿ. ಮಾಧವ, ವಾಸುದೇವ, ಇವನೆಂತ ನಿಶ್ಚಿಂತ ಪುರುಷನಯ್ಯ. ತನ್ನ ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲಭದ್ರನಿಗೆ ವಹಿಸಿ ಇವನು ಮಾತ್ರ ಸುಖಕಲ್ಪದಲ್ಲಿ ಲೀನವಾಗಿರುವನಲ್ಲ. ನಿದ್ರಿಸಲಿ ನಿದ್ರಿಸಲಿ. ಕೃಷ್ಣನು ಹಗಲು ಹೊತ್ತಿನಲ್ಲೇ ನಿದ್ರಿಸುತ್ತಿದ್ದಾನೆಂದರೆ ಇದ್ಯಾವುದು ಕಪಟ ನಾಟಕದ ಮುನ್ಸೂಚನೆಯೇ ಇರಬೇಕು. ಇವನು ಎಚ್ಚರಗೊಳ್ಳುವ ತನಕ ಕಾದು ಕುಳಿತುಕೊಂಡು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ನನಗೇನಿದು ಭ್ರಾಂತು? ನಾ ಯಾರು? ಗಾಂಧಾರಿ ಗರ್ಭ ಸಂಜಾತಕನಾಗಿ, ಧೃತರಾಷ್ಟ್ರ ಪ್ರಿಯಪುತ್ರನಾಗಿ, ಹಸ್ತಿನಾವತಿಯ ಮಣಿಮುಕಟನಾಗಿ, ಅಷ್ಟೈಶ್ವರ್ಯ ಸಂಪನ್ನನಾಗಿ, ಶತ ಸಹೋದರರಿಗೆ ಆಜ್ಞಾದನಾಗಿ, ಹಲವು ರಾಜರಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸುತ್ತಿರುವ ಛಲದಂಕಮಲ್ಲ ಸಾರ್ವಭೌಮನಾಗಿ ನಾನು ಈ ದನ ಕಾಯುವ ಗೊಲ್ಲನ ಪರದಳದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಅದು ಶಿರೋಭಾಗ. ಸಾತ್ಯಕಿ, ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ ಪಾರ್ಥ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ಯಕಿ? ಪಾರ್ಥ, ಅದನ್ನು ನನ್ನಿಂದ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಹ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆದರ್ಶ ಪ್ರವೃತ್ತಿಯ ಫಲವಾಗಿ ದುರ್ಯೋಧನೊಂದು ಶ್ರೀಕೃಷ್ಣನ ಸಹಾಯ ಪಡೆಯುವನು. ಇದೆಂತ ನೀ ವಿಳಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ. ಪಾಂಡವರ ದುರ್ದೈವ ಅಥವಾ ಮುರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವನು. ಇದರ ಮೇಲೆ ನಿನ್ನಿಚ್ಛೆ ಪಾರ್ಥ. ಅರ್ಜುನ, ನನ್ನನ್ನು ನೋಡಿದನಿಗೆ ಸಮಾಧಾನವೇ? ಸಮಾಧಾನವೇ. ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬೆಳಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವಲಿಂದ ನಾನು ಮೊದಲೇ ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋರೆದರೇನು? ಅವರವರ ಭಾವನಾನುರೂಪವಾದ ಫಲವು ಅವರವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಹಿತನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಯಾವ ಸ್ಥಳದಲ್ಲಾದರೂ ಕುಳಿತುಕೋ. ಆದರೆ
ಆದರೆ ನಿನ್ನ ಕೃಷ್ಣನನ್ನ ಕೈಗೆ ಸಿಕ್ಕಿ ಬಿದ್ದರು ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಊರಿಯುತ್ತಿರುವುದೆಂಬುದನ್ನು ನಾನಿನ್ನು ಮರೆತಿಲ್ಲ. ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೀಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನರಿಸಿ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿಹುದು. ಸಬರಿಗಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಏ ಜನಾರ್ದನ, ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ, ಹಗೆಗಳ ನಗೆಗೀಡಾಡಿಸದೆ ಯೋಗ ನಿದ್ರೆയും ಜಾಗೃತನಾಗಿ. ಏ ಪರಮಾತ್ಮ, ಹಗೆಗಳ ನಗೆಗೀಡಾಡಿಸದೆ ಯೋಗ ನಿದ್ರೆയും ಜಾಗೃತನಾಗಿ. ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಏ ಪರಮಾತ್ಮ, ಯುಗ ಯುಗದ ಪರ್ಯಂತ್ಯವು ನೀನೆ, ನಗೋ ನಗೋ ತಲೆ ಈ ಜಗವ ಬೆಳಗಿದೆ. ಏ ಪರಮಾತ್ಮ, ಯುಗ ಯುಗದ ಪರ್ಯಂತ್ಯವು ನೀನೆ, ನಗೋ ನಗೋ ತಲೆ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದಿ ಅಕ್ಷಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿ ದರ್ಪದಿ ಅಕ್ಷಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಏ ಜನಾರ್ದನ, ಪಾಂಡವರ ಆರಾಧ್ಯವರೆಣ್ಯ, ಬ್ರಹ್ಮಾಂಡಗಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೆಣ್ಯ, ಬ್ರಹ್ಮಾಂಡಗಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದ ಮೊರೆ ಇಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದ ಮೊರೆ ಇಡಲು, ಪರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಪರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ.
ಯಾರು? ಧನಂಜಯ ಬಂತು ಎಷ್ಟು ಹೊತ್ತಾಯಿತು? ಚಿಜಿ, ಈ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡಿರುವೆ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ಪರಮಾತ್ಮ, ನಿಮ್ಮ ಚರಣ ಸಾನ್ನಿಧ್ಯವೇ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಗುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂಧವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಯಿತಲ್ಲ ಭಾವ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಬಾವ ಬಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶಧಾರಿಯನ್ನು ಎಚ್ಚರಿಸ ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರನಾಗದ ನೀನು ನಿನ್ನ ಪ್ರಾಣಮಿತ್ರ ಪಾರ್ಥನು ಬಂದ ಕೂಡಲೇ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಬಾಬಾ, ಹಾಗೇನಿಲ್ಲ ಬಾಬಾ, ನೀನು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದು ಆಗಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ ಬರಸಿಡಿದು ಬಡಿದು ಬಂದಂತೆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಈ ಯುದ್ಧದಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಏನು ಯುದ್ಧವೇ? ಎಂತಹ ದುಡಕಿನ ಕಾರ್ಯ ಭಾವ. ಬಲ್ಲಯ್ಯ ಲೋಕ ರಾಜರಾಳಿದ ಮರ್ಮ. ಭಾವ ವಾಸುದೇವ, ಪಾರ್ಥ, ಪರಮಾತ್ಮ, ನೀ ಬಲ್ಲೆಯ ಲೋಕ ರಾಜರಾಳಿದ ಮರ್ಮ. ಭಾವ ವಾಸುದೇವ, ಗತಿಸಿ ಮರಳಿ ಭೂವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಕೋ ನಿರಾಸೆ. ಬಾಬಾ ವಾಸುದೇವ, ಪಾರ್ಥ, ಪರಮಾತ್ಮ, ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೋ ಸಂತಾಪ ದೂರಿದ ಭೇದವೋ ಈ ಅಲ್ಲ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೋ ಬಾಬಾ ಪಾರ್ಥ, ಪರಮಾತ್ಮ, ಅನುಜರಲ್ಲಿ ಸ್ವಾಮಿ ಭರತ ಭೂಮಿಯಾಳ ಬಯಸಿ. ಬಾಬಾ ಪಾರ್ಥ, ಪರಮಾತ್ಮ, ಅನುಜರಲ್ಲಿ ದ್ವಾಮಿ ಭರತ ಭೂಮಿಯಾಳ ಬಯಸಿ ಬಂಧು ಬಳಗರಾಜರಿಂದ ಬಂಧು ಬಳಗರಾಜದಿಂದ ಮರಣವೋ ಮಾಡಬೇಡ
ಭ್ರಾಂತನಾಗಿ ಬೇಡ. ಬಾಬಾ ಆಗಿದೆಯಾ ಪಾರ್ಥ? ಪರಮಾತ್ಮ ಮರಣವೋ ಮಾಡಬೇಡ, ಭ್ರಾಂತನಾಗಿ ಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ, ಸಂತಾಪ ದುರಿತ ಬೇಡವೋ ಈಯಟ. ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ, ಲಾಭವ್ಯಾರಿಗೋ, ಲಾಭವ್ಯಾರಿಗೋ. ನನಗೆ ಕೃಷ್ಣ, ನನಗೆ. ಬಾಬಾ, ಅಣ್ಣ ತಮ್ಮಂದಿರಾದ ನೀವು ಕೇವಲ ನೆಲದಾಸೆಗಾಗಿ ಒಡೆದಾಡಿ ಮಡಿಯುವುದು ಬೇಡ ಬಾವ. ನನ್ನ ಮಾತು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಜ್ಞಾನ ಚಕ್ರವರ್ತಿಯಾದ ನನಗೂ ಇರುವುದು. ಈ ನಿನ್ನ ಉಪದೇಶವನ್ನು ಬಿಟ್ಟು ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ ಕೇಳಿದೆಯಾ ನಿಮ್ಮನ್ನಾಡುತ್ತಿರುವ ಮಾತುಗಳನ್ನು? ಕೇಳಿದನು ಪರಮಾತ್ಮ. ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿರುವೆ ಎಂದು ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಕೂಡಲು ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದವರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದ್ದಾಗುವುದು. ಬಾಬಾ, ನೀನು ಇಲ್ಲಿಗೆ ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಶವಿಲ್ಲ. ಮತ್ಯಾವ ವಿಚಾರದಲ್ಲೂ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆತನಾದರೂ ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ಆತನಿಗಿದೆ. ನನಗಿಲ್ಲವೇ? ನಿನಗೂ ಇದೆ. ನಾನು ಈರುವರೆಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಒಂದು ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಪರಮಾತ್ಮ, ನಾನು ನಿಮ್ಮನ್ನೇ ಅಪೇಕ್ಷಿಸುವೆನು. ಎಲ್ಲಾ ಕಪಟಿ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ಈತನಿಂದ ನನಗೇನಾಗಬೇಕು? ಕೃಷ್ಣ, ಪಾಂಡವ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಒಂದು ಅಕ್ಷರಿ ಸೈನ್ಯ ನನಗೆ ಬರಲಿ. ಬಲೆ ಬಲೆ ಭಾವ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಕೇಳಿಕೊಂಡಿರುವೆ. ಬರಲೇ ನಡಿ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬರಲೇ ಮಾಧವ. ನಡೇ ಭಾವ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಬಲೆ. ಸನ್ನೆಯಿಂದ ಭಕ್ತರನ್ನ ಎಚ್ಚರಿಸುವ ಈ ನಿನ್ನ ಮಾಯ ನಾಟಕವನ್ನು ನಾನೇನು ಅರಿಯದಂತೂ ಭಾವಿಸಿದೆಯಾ? ಬಲಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಕೃಷ್ಣ ಭಾವ, ಬಲಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ.
ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ನರಿಸಿ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಧರಣಿದಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ತೈಸಲಾರ ರಣದೋರ್ ಆಯುಧವಂ ಧರಿತದಿರೇ ರಣದೋರ್ ಆಯುಧವಂ ಧರಿತದಿರೇ ಪಾಂಡವರು ಅದೆಂತು ಬಾಳಿದೆಯೋ ನೋಡುವೆನು ನಿನ್ನವಂತ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಆ ಕೃಷ್ಣ, ಬಾವಾ, ನೀನು ಬಹುಕಪಟಿ, ಬಹುಪಕ್ಷಪಾತಿ. ಆ ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಈಗಿರುವಾಗ ನಾನು ನಿಮ್ಮನೆನೆ ಬರೆಯಲು ಅಂದರೆ ಸಾಧ್ಯವೇ? ಆದರೂ ಬೋಧಕವಿಲ್ಲ ಕೃಷ್ಣ. ಆಯುಧಂ ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡು ಎಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾಗಿಯೇ ಎಚ್ಚರ. ಬಾಬಾ, ಎಂದಾದರೂ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವುದುಂಟೆ ಬಾಬಾ? ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾಬಾ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬರಲೇ ಮಾಧವ. ನಡೆ ಬಾಬಾ. ಅರ್ಜುನ, ನನ್ನನಿಂದ ಭೇಟಿ ಮುಂದಿನ ರಣಾಂಗಣದಲ್ಲಿ. ಅದು ಮುಂದೆ ತಾನೇ ತಿಳಿಯುವುದು. ನಡೆಸುವುದರ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯೂ ಇನ್ನು ನಮ್ಮ ಕೈ ಸೇರಿಯದಂತೆಯೇ ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವರು ನಮ್ಮ ಪಕ್ಷವನ್ನು ವಹಿಸಿದರು. ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಪರಮಾತ್ಮ, ಎಂತಹ ಅಕಾರ್ಯವನ್ನು ಮಾಡಿಕೊಂಡೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ ಪಾರ್ಥ. ಪರಾಜಯಕ್ಕೆ ಆಹ್ವಾನ ಕೊಟ್ಟವನು ನಾನಲ್ಲ, ಹಾ ದುರ್ಯೋಧನ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಪರಿಪರಿಯ ಪರಿಭವದಿಂದ ಜಗದೊಳು ನೊಂದೆನು ನಾನು ದೇವ. ಪರಮಾತ್ಮ, ಪರಿಪರಿಯ ಪರಿಭವದಿಂದ ಜಗದೊಳು ನೊಂದೆನು ನಾನು ದೇವ. ಮಾಧವನೆಯ ಮಗನಿಯರು ಧರಿಸುವೆಯ ಕಾಯುವ ಪ್ರಭುವೇ, ಶರಣದಲ್ಲಿ ಚಿರವಾನಿಡುವೆ. ಧನ್ಯನಾದನ ಹರಿಯೇ, ಧನ್ಯನಾದನ ಮನ್ಯನಾದ ಹಿಂದು ತಮ್ಮ ತವ ಕರುಣೆಯ ಬಲ್ಲದೆ. ಧನ್ಯನಾದನ ಹರಿಯೇ, ಧನ್ಯನಾದನ ಪರಮಾತ್ಮ. ಸದನದಲ್ಲಿ ಗುರುಪತಿ ಜಯವ ಹದಗೊಳಿಸಿ ಧರ್ಮವ ಪೊರೆವ ದೇವ. ಸದನದಲ್ಲಿ ಗುರುಪತಿ ಜಯವ ಹದಗೊಳಿಸಿ ಧರ್ಮವ ಪೊರೆವ ದೇವ. ಮಾಧವನೆ ನಿಯಮಗೊಲಿದು ಸಾರಥಿಯ ರೂಪ
ಧರಿಸುವೆಯ ಮಾಧವನೇ ನಿಯಮಗೊಲಿದು ಸಾರಥಿಯ ರೂಪವ ಧರಿಸುವೆಯ ಧನ್ಯನಾದನ ಹರಿಯೇ ಧನ್ಯನಾದನ ಮನನಾದ ಇಂದು ತಮ್ಮ ತವ ಕರುಣೆಯ ಬಲ್ಲದೆ ಧನ್ಯನಾದನ ಹರಿಯೇ ಧನ್ಯನಾದನ ಧನ್ಯನಾದನ ಧನ್ಯನಾದನ. ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಗ, ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೂ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು, ನನಗೊಂದು ಗತಿಯನ್ನು ತೋರಿಸು ದೇವ. ನಿನ್ನೀ ವರದಾಸ್ತವು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ, ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ನೀತಿಯ ವೃಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಹೀಗೆ ನನಗೆ ಅನುಮತಿ ಕೊಡೋ ದೇವ, ಪುನಃ ನೋಡುವೆನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವ ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ಕಾತರವೇತಕ್ಕೆ ವಿಜಯ ವಿಜಯ ಕಾತರವೇತಕ್ಕೆ ವಿಜಯ ಕರದೊಳು ಗಾಂಧೀವ ಹಿಡಿದಿಯಳು ದೃಢದೆ. ಆತ್ಮ, ಕರದೊಳು ಗಾಂಧೀವ ಹಿಡಿದಿಯಳು ದೃಢದೆ ಎದೆಗೆಡದಿರು ಜೋಕೆ ಕಡುದೀರನೇ ನೆನಸಿ. ಪರಮಾತ್ಮ, ಎದೆಗೆಡದಿರು ಜೋಕೆ ಕಡುದೀರನೇ ನೆನಸಿ ಕಾತರವೇತಕ್ಕೆ ವಿಜಯ ವಿಜಯ ಕಾತರವೇತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವನಿಯ ದಯದಿ ಮಾಧವನಿಯ ದಯದಿ ಪಾರ್ಥ ನಿನ್ನಯ ಇದ್ದವ ಸತತವು ನಾ ಬಯಸಿ. ಪಾರ್ಥ ನಿನ್ನಯಿತವ ಸತತವು ನಾ ಬಯಸಿ. ಅನವರತವು ನಿನ್ನ ಬಿಡದಲೆ ಬರೆವೆ. ಪಾರ್ಥ, ಅನವರತವು ನಿನ್ನ ಬಿಡದಲೆ ಬರೆ
ಮನದೊಳು ಮಾನವ ಬಿಡು ಬಿಡು ಪ್ರಿಯ ಸಖ ಕಾರ್ಯವ ಭಯವೇ ಸಖೆ ನಿನಗೆ ಸಾಧಿಸೋ ಕಾರ್ಯವ ಭಯವೇ ಸಖೆ ನಿನಗೆ ಕಾರ್ಯವ ಭಯವೇ ಸಖೆ ನಿನಗೆ ಕಾತರವೇ ಸಖೆ ವಿಜಯ ವಿಜಯ ಕಾತರವೇ ಸಖೆ ವಿಜಯ ಭಾರತ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನೇ ಆಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನಮ್ಮಗಳ ಕರ್ತವ್ಯ. ಇಲ್ಲಿ ನಡೆದ ಸಮಾಚಾರವನ್ನು ಧರ್ಮಾದಿಯಾದಿ ಎಲ್ಲರಿಗೂ ತಿಳಿಸು. ಆಗಲಿ ಪರಮಾತ್ಮ. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದಿದ್ದರೆ ಹೋಗಲಿ, ಗುರುದೇವ ಬಲರಾಮ ಸಹಿತ 1 ಅಕ್ಷೋಹಿಣಿ ಸೈನ್ಯ ನನ್ನ ಕೈವಶ. ಎಲ್ಲೆಲ್ಲವೋ ಬಂಡ ಭೀಮ, ಈ ನಿನ್ನ ಗುಂಡಿಗೆ ಬಿಸಿ ರಕ್ತವನ್ನೀರಲು ಈ ನನ್ನ ಉಕ್ಕಿನ ಬಾವುಗಳು ಹಿಗ್ಗಿ ಹಿಗ್ಗಿ ಬೆಳೆಯುತ್ತಿರುವು. ಧರ್ಮಕ್ಷೇತ್ರವಾದ ಈ ರಣಾಂಗಣವು ಇಂದಿನಿಂದ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಹೋ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಹೋ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ, ತಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ತಾತ ಭೀಷ್ಮ, ತಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಬೀಳು ಬಿಡುವ ನನ್ನ ತಮ್ಮನು, ಪಾರ್ಥನಿಸಿರು ಆರಿಸುವ ಮಿತ್ರಕರ್ಣನು. ಆತನನ್ನು ಬೀಳು ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ಮಿತ್ರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಕೃಷ್ಣ, ನೀನು ಮಾತಿನ ಮಲ್ಲ, ನಾನು ಛಲದಂಕಮಲ್ಲ.